ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ದ್ವಾರಕಾಧೀಶ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ಗುಜರಾತ್, ಬಿ ತಮಿಳುನಾಡು, ಸಿ ಜಾರ್ಖಂಡ್, ಡಿ ಮಹಾರಾಷ್ಟ್ರ. ಉತ್ತರ ಎ ಗುಜರಾತ್. ಎರಡನೇ ಪ್ರಶ್ನೆ, ಪಂಡಿತ ಜವಾಹರ್ಲಾಲ್ ನೆಹರು ಅವರ ಸಮಾಧಿ ಸ್ಥಳದ ಹೆಸರೇನು? ಎ ಶಾಂತಿವನ, ಬಿ ಆನಂದವನ, ಸಿ ವೀರಭೂಮಿ, ಡಿ ಕ್ರಾಂತಿವನ. ಉತ್ತರ ಎ ಶಾಂತಿವನ. ಮೂರನೇ ಪ್ರಶ್ನೆ, ಯಾವ ಆಹಾರ ಅತಿಯಾದ ಸೇವನೆಯು ಬೇಗನೆ ವಯಸ್ಸಾದಂತೆ ಕಾಣುವಂತೆ ಮಾಡುತ್ತದೆ? ಎ ಹಾಲು, ಬಿ ಸಕ್ಕರೆ, ಸಿ ಬೇಳೆಕಾಳು, ಡಿ ಖಾರ. ಉತ್ತರ ಬಿ ಸಕ್ಕರೆ. ನಾಲ್ಕನೇ ಪ್ರಶ್ನೆ, ಪ್ರಮುಖ ನದಿಗಳಲ್ಲಿ ಒಂದಾದ ಕೃಷ್ಣಾ ನದಿಯ ಜನ್ಮಸ್ಥಳ ಯಾವುದು? ಎ ಮಹಾಬಲೇಶ್ವರ, ಬಿ ಭೀಮಾಶಂಕರ, ಸಿ ಪಂಢರಪುರ, ಡಿ ತ್ರಯಂಬಕೇಶ್ವರ. ಉತ್ತರ ಎ ಮಹಾಬಲೇಶ್ವರ. ಐದನೇ ಪ್ರಶ್ನೆ, ಸ್ವಚ್ಛ ಭಾರತ ಅಭಿಯಾನವನ್ನು ಯಾವಾಗ ಪ್ರಾರಂಭಿಸಲಾಯಿತು? ಎ 2014, ಬಿ 2016, ಸಿ 2018, ಡಿ 2019. ಉತ್ತರ ಎ 2014. ಆರನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಜೈಲು ಯಾವ ನಗರದಲ್ಲಿದೆ? ಎ ಮುಂಬೈ, ಬಿ ಪುಣೆ, ಸಿ ದೆಹಲಿ, ಡಿ ಕೋಲ್ಕತ್ತಾ. ಉತ್ತರ ಸಿ ದೆಹಲಿ ತಿಹಾರ ಜೈಲು. ಏಳನೇ ಪ್ರಶ್ನೆ, ಸಾನಿಯಾ ಮಿರ್ಜಾ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಎ ಕ್ರಿಕೆಟ್, ಬಿ ಫುಟ್ಬಾಲ್, ಸಿ ಚೆಸ್, ಡಿ ಟೆನ್ನಿಸ್. ಉತ್ತರ ಡಿ ಟೆನ್ನಿಸ್. ಎಂಟನೇ ಪ್ರಶ್ನೆ, ಹುಟ್ಟಿದ ತಕ್ಷಣವೇ ನಡೆಯಲು ಪ್ರಾರಂಭಿಸುವ ಪ್ರಾಣಿ ಯಾವುದು? ಎ ಜಿಂಕೆ, ಬಿ ಕುದುರೆ, ಸಿ ನಾಯಿ, ಡಿ ಬೆಕ್ಕು. ಉತ್ತರ ಬಿ ಕುದುರೆ. ಒಂಬತ್ತನೇ ಪ್ರಶ್ನೆ, 9 ಮೆದುಳುಗಳನ್ನು ಹೊಂದಿರುವ ಜೀವಿ ಯಾವುದು? ಎ ಆಕ್ಟೋಪಸ್, ಬಿ ಶಾರ್ಕ್ ಮೀನು, ಸಿ ಡಾಲ್ಫಿನ್, ಡಿ ಜೆಲ್ಲಿಫಿಶ್. ಉತ್ತರ ಎ ಆಕ್ಟೋಪಸ್. ಹತ್ತನೇ ಪ್ರಶ್ನೆ, ತನ್ನದೇ ಆದ ಗೂಡನ್ನು ಕಟ್ಟಿಕೊಳ್ಳದ ಪಕ್ಷಿ ಯಾವುದು? ಎ ಕಾಗೆ, ಬಿ ಕೋಗಿಲೆ, ಸಿ ಗಿಳಿ, ಡಿ ಪಾರಿವಾಳ. ಉತ್ತರ ಬಿ ಕೋಗಿಲೆ. 11ನೇ ಪ್ರಶ್ನೆ, ಕ್ಯಾರೆಟ್ ತಿನ್ನುವುದರಿಂದ ಯಾವ ಅಂಗಕ್ಕೆ ಪ್ರಯೋಜನವಾಗುತ್ತದೆ? ಎ ಹೃದಯ, ಬಿ ಶ್ವಾಸಕೋಶ, ಸಿ ಕಿಡ್ನಿ, ಡಿ ಕಣ್ಣುಗಳು. ಉತ್ತರ ಡಿ ಕಣ್ಣುಗಳು. 12ನೇ ಪ್ರಶ್ನೆ, ಬೆಲ್ಲ ತಿನ್ನುವುದರಿಂದ ದೇಹಕ್ಕೆ ಯಾವ ಪೋಷಕಾಂಶದ ಕೊರತೆ ನೀಗುತ್ತದೆ? ಎ ಕಬ್ಬಿಣದ ಅಂಶ, ಬಿ ಅಯೋಡಿನ್, ಸಿ ಕ್ಯಾಲ್ಸಿಯಂ, ಡಿ ಸೋಡಿಯಂ. ಉತ್ತರ ಎ ಕಬ್ಬಿಣದ ಅಂಶ. 13ನೇ ಪ್ರಶ್ನೆ, ಮೀನು ತಿನ್ನುವುದರಿಂದ ಯಾವ ಪ್ರಮುಖ ಪೋಷಕಾಂಶ ಸಿಗುತ್ತದೆ? ಎ ಪಿಷ್ಟ, ಬಿ ಫೈಬರ್, ಸಿ ಒಮೆಗಾ 3, ಡಿ ಗ್ಲೂಕೋಸ್. ಉತ್ತರ ಸಿ ಒಮೆಗಾ 3. 14ನೇ ಪ್ರಶ್ನೆ, 2,000 ರೂಪಾಯಿ ನೋಟು ಮುದ್ರಿಸಲು ಎಷ್ಟು ವೆಚ್ಚವಾಗುತ್ತದೆ?
ಎ 3 ರೂಪಾಯಿ, ಬಿ 4 ರೂಪಾಯಿ, ಸಿ 5 ರೂಪಾಯಿ, ಡಿ 10 ರೂಪಾಯಿ. ಉತ್ತರ ಬಿ 4 ರೂಪಾಯಿ. 15ನೇ ಪ್ರಶ್ನೆ. ನಮ್ಮ ದೇಹವನ್ನು ವಿಷಕಾರಿ ಪದಾರ್ಥಗಳಿಂದ ಮುಕ್ತವಾಗಿಡಲು ಯಾವುದು ಸಹಾಯ ಮಾಡುತ್ತದೆ? ಎ ನಿಂಬೆಹಣ್ಣು, ಬಿ ಮೀನು, ಸಿ ಮೊಟ್ಟೆ, ಡಿ ಮಾಂಸ. ಉತ್ತರ ಎ ನಿಂಬೆಹಣ್ಣು. 16ನೇ ಪ್ರಶ್ನೆ. ರಾತ್ರಿ ಮಲಗುವ ಮುನ್ನ ಎಷ್ಟು ನಿಮಿಷಗಳ ಮೊದಲು ನೀರು ಕುಡಿಯುವುದು ದೇಹಕ್ಕೆ ಒಳ್ಳೆಯದು? ಎ 15 ನಿಮಿಷ, ಬಿ 10 ನಿಮಿಷ, ಸಿ 20 ನಿಮಿಷ, ಡಿ 30 ನಿಮಿಷ. ಉತ್ತರ ಡಿ 30 ನಿಮಿಷ. 17ನೇ ಪ್ರಶ್ನೆ. ಯಾವ ಪದಾರ್ಥವನ್ನು ಅತಿಯಾಗಿ ಸೇವಿಸುವುದರಿಂದ ದೇಹದ ಮೂಳೆಗಳು ದುರ್ಬಲಗೊಳ್ಳಬಹುದು? ಎ ಸಿಹಿ ಪದಾರ್ಥ, ಬಿ ಹುಳಿ ಪದಾರ್ಥ, ಸಿ ಉಪ್ಪು, ಡಿ ಖಾರ ಪದಾರ್ಥ. ಉತ್ತರ ಸಿ ಉಪ್ಪು. 18ನೇ ಪ್ರಶ್ನೆ. ವಿಶ್ವ ಆರೋಗ್ಯ ದಿನವನ್ನು ವರ್ಲ್ಡ್ ಹೆಲ್ತ್ ಡೇ ಯಾವಾಗ ಆಚರಿಸಲಾಗುತ್ತದೆ? ಎ ಜನವರಿ 23, ಬಿ ಏಪ್ರಿಲ್ 7, ಸಿ ಮೇ 1, ಡಿ ಜೂನ್ 5. ಉತ್ತರ ಬಿ ಏಪ್ರಿಲ್ 7. 19ನೇ ಪ್ರಶ್ನೆ. ಯಾವ ಪ್ರಾಣಿಯ ಬಾಲವನ್ನು ಕತ್ತರಿಸಿದರೆ ಅದಕ್ಕೆ ಸರಿಯಾಗಿ ನಡೆಯಲು ಸಾಧ್ಯವಾಗುವುದಿಲ್ಲ? ಎ ಕಾಂಗರು, ಬಿ ಮೊಸಳೆ, ಸಿ ಹಾವು, ಡಿ ಹಲ್ಲಿ. ಉತ್ತರ ಎ ಕಾಂಗರು. 20ನೇ ಪ್ರಶ್ನೆ. ಯಾವ ತರಕಾರಿಯಲ್ಲಿ ಕಬ್ಬಿಣದ ಅಂಶ ಅತ್ಯಧಿಕವಾಗಿರುತ್ತದೆ? ಎ ಆಲೂಗಡ್ಡೆ, ಬಿ ಕ್ಯಾರೆಟ್, ಸಿ ಟೊಮಾಟೊ, ಡಿ ಪಾಲಕ್ ಸೊಪ್ಪು. ಸರಿಯಾದ ಉತ್ತರ ಡಿ ಪಾಲಕ್ ಸೊಪ್ಪು. 21ನೇ ಪ್ರಶ್ನೆ. ನಮ್ಮ ಕಣ್ಣುಗಳು ಯಾವ ಬಣ್ಣವನ್ನು ಅತ್ಯಂತ ಸುಲಭವಾಗಿ ಮತ್ತು ಸ್ಪಷ್ಟವಾಗಿ ಗುರುತಿಸಬಲ್ಲವು? ಎ ಹಳದಿ, ಬಿ ಹಸಿರು, ಸಿ ಕೆಂಪು, ಡಿ ನೀಲಿ. ಉತ್ತರ ಬಿ ಹಸಿರು. 22ನೇ ಪ್ರಶ್ನೆ. ಭಾರತದ ಯಾವ ನಗರವನ್ನು ಮಾಯಾನಗರಿ ಎಂದು ಕರೆಯಲಾಗುತ್ತದೆ? ಎ ಗೋವಾ, ಬಿ ದೆಹಲಿ, ಸಿ ಜೈಪುರ್, ಡಿ ಮುಂಬೈ. ಉತ್ತರ ಡಿ ಮುಂಬೈ. 23ನೇ ಪ್ರಶ್ನೆ. ರಾತ್ರಿ ಮಲಗುವ ಮುನ್ನ ಪ್ರತಿದಿನ ಏನನ್ನು ಕುಡಿಯುವುದರಿಂದ ಮುಖದ ಸೌಂದರ್ಯವನ್ನು ಕಾಪಾಡಿಕೊಳ್ಳಬಹುದು? ಎ ಕಾಫಿ, ಬಿ ಹಾಲು, ಸಿ ಕೂಲ್ ಡ್ರಿಂಕ್ಸ್, ಡಿ ಚಹಾ. ಉತ್ತರ ಬಿ ಹಾಲು. 24ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಯಾವುದು? ಎ ಕೇರಳ, ಬಿ ತಮಿಳುನಾಡು, ಸಿ ಕರ್ನಾಟಕ, ಡಿ ಮಹಾರಾಷ್ಟ್ರ. ಉತ್ತರ ಸಿ ಕರ್ನಾಟಕ. 25ನೇ ಪ್ರಶ್ನೆ. ಯಾವ ಗ್ರಹದಲ್ಲಿ ಅತ್ಯಂತ ದೊಡ್ಡ ಜ್ವಾಲಾಮುಖಿ ಇದೆ? ಎ ಭೂಮಿ, ಬಿ ಶುಕ್ರ, ಸಿ ಗುರು, ಡಿ ಮಂಗಳ. ಉತ್ತರ ಡಿ ಮಂಗಳ. 26ನೇ ಪ್ರಶ್ನೆ.
ಯಾವ ಪಕ್ಷಿಯ ಕುತ್ತಿಗೆಯು ಇಂಗ್ಲಿಷ್ನ ಎಸ್ ಆಕಾರದಂತೆ ಕಾಣುತ್ತದೆ? ಎ ಹದ್ದು, ಬಿ ಹಂಸ ಹಕ್ಕಿ, ಸಿ ನವಿಲು, ಡಿ ಪಾರಿವಾಳ. ಉತ್ತರ ಬಿ ಹಂಸ ಪಕ್ಷಿ. 27ನೇ ಪ್ರಶ್ನೆ. ಯಾವ ಪ್ರಾಣಿಯ ಕೊಬ್ಬು ಜೀವಿತಾವಧಿಯಿಡೀ ಬೆಳೆಯುತ್ತಲೇ ಇರುತ್ತದೆ? ಎ ಗೆಂಡಮೃಗ, ಬಿ ಜಿಂಕೆ, ಸಿ ಹಸು, ಡಿ ಆಡು. ಉತ್ತರ ಎ ಗೆಂಡಮೃಗ. 28ನೇ ಪ್ರಶ್ನೆ. ಭಾರತದ ಅತ್ಯಂತ ಉದ್ದವಾದ ಸುರಂಗ ಮಾರ್ಗ ಯಾವುದು? ಎ ಅಟಲ್ ಸುರಂಗ, ಬಿ ಜವಾಹರ್ ಸುರಂಗ, ಸಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಟರ್ನಲ್, ಡಿ ಬನಿಹಾಲ್ ಸುರಂಗ. ಉತ್ತರ ಎ ಅಟಲ್ ಸುರಂಗ. 29ನೇ ಪ್ರಶ್ನೆ. ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಈಜಬಲ್ಲ ಮೀನು ಯಾವುದು? ಎ ಶಾರ್ಕ್, ಬಿ ಸ್ಮೈಲ್ ಫಿಶ್, ಸಿ ಟ್ಯೂನಾ, ಡಿ ಡಾಲ್ಫಿನ್. ಉತ್ತರ ಬಿ ಸ್ಮೈಲ್ಮಾ ಫಿಶ್. 30ನೇ ಪ್ರಶ್ನೆ. ಯಾವ ಹಣ್ಣಿನ ಬೀಜವು ಚೇಳಿನ ವಿಷವನ್ನು ತಕ್ಷಣ ತೆಗೆದುಹಾಕುತ್ತದೆ? ಎ ಹಲಸಿನ ಹಣ್ಣಿನ ಬೀಜ, ಬಿ ಹುಣಸೆ ಹಣ್ಣಿನ ಬೀಜ, ಸಿ ಮಾವಿನ ಹಣ್ಣಿನ ಬೀಜ, ಡಿ ನೇರಳೆ ಹಣ್ಣಿನ ಬೀಜ. ಉತ್ತರ ಬಿ ಹುಣಸೆ ಹಣ್ಣಿನ ಬೀಜ. ಆದರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರಗಳಿಲ್ಲ. ಚೇಳಿನ ವಿಷವು ಪ್ರಾಣಕ್ಕೆ ಅಪಾಯಕಾರಿಯಾಗಬಹುದು. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ಮನೆ ಮದ್ದುಗಳ ಮೇಲೆ ಅವಲಂಬಿತರಾಗಿರದೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ತೆರಳಿ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಅತ್ಯಂತ ಸುರಕ್ಷಿತವಾಗಿದೆ.